ಮಾಜಿ ಸಚಿವ ಪ್ರಭು ಚೌಹಾಣ್ ಕುಟುಂಬದಲ್ಲಿ ಹೈಡ್ರಾಮಾ ಆಗಿದೆ. ಪ್ರತೀಕ್ ಚೌಹಾಣ್ ವಿರುದ್ಧ ದೂರು ದಾಖಲಿಸಿದ್ದಾರೆ ಸಂತ್ರಸ್ತೆ. ಈತ ಯುವತಿಯ ಕುಟುಂಬಸ್ಥರ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ. ಮಾಜಿ ಸಚಿವ ಪ್ರಭು ಚೌಹಾಣ್ ಕುಟುಂಬದಲ್ಲಿ ಹೈಡ್ರಾಮಾ ನಡೆದಿದೆ. ಮಾಜಿ ಸಚಿವರಾಗಿರುವಂತಹ ಪ್ರಭು ಚೌಹಾಣ್ ಅವರ ಪುತ್ರ ಪ್ರತೀಕ್ ಚೌಹಾಣ್ ವಿರುದ್ಧ ದೂರನ್ನ ದಾಖಲಿಸಿದಾಳೆ ಸಂತ್ರಸ್ತೆ. ಈತ ಯುವತಿಯ ಕುಟುಂಬಸ್ಥರ ವಿರುದ್ಧವೂ ಕೂಡ ಈಗ ಎಫ್ಐಆರ್ ಆಗಿದೆ. ಬೀದರ್ನ ಹೋಕ್ರನ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿರುವುದು. ಪ್ರಭು ಚೌಹಾಣ್ ಸಂಬಂಧಿಕರಿಂದ 8 ಜನರ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. 30ಕ್ಕೂ ಹೆಚ್ಚು ಜನ ಕೊಲೆ ಮಾಡುವಂತ ಉದ್ದೇಶದಿಂದ ಮನೆಗೆ ನುಗ್ಗಿದ್ರು ಅನ್ನೋದಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆಗೆ ಯತ್ನ ಮಾಡಿದ್ದಾರೆ. ಜೊತೆಯಲ್ಲಿ ಮಾರಕಾಸ್ತ್ರಗಳಿಂದ ಪೆಟ್ಟು ಬೀಳುವಾಗ ಶಾಸಕರು ತಪ್ಪಿಸಿಕೊಂಡಿದ್ದಾರೆ. ಆ ಪೆಟ್ಟು ಬಿದ್ದಿದ್ರೆ ಜೀವ ಹೋಗ್ತಾ ಇತ್ತು ಅನ್ನೋದಾಗಿ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ದೊಡ್ಡ ಮಟ್ಟದ ತಿರುವನ್ನ ಪಡ್ಕೊಳ್ತಾ ಇದೆ ಈ ಪ್ರಕರಣ. ಈಗ ಪ್ರತಿ ದೂರು ಕೂಡ ದಾಖಲಾಗಿದೆ. ಮಾರಕಾಸ್ತ್ರಗಳಿಂದ ದಾಳಿ ಮಾಡಿದ್ರು, ಸ್ವಲ್ಪದ್ರಲ್ಲಿ ಮಿಸ್ ಆಗಿದ್ದಾರೆ, ಇಲ್ಲ ಅಂತಂದ್ರೆ ಜೀವವೇ ಹೋಗ್ತಾ ಇತ್ತು ಅನ್ನೋದಾಗಿ ಸದ್ಯ ದೂರಿನಲ್ಲಿ ಇವೆಲ್ಲವನ್ನ ವಿಸ್ತಾರವಾಗಿ ಉಲ್ಲೇಖ ಮಾಡಿದ್ದಾರೆ. ಪ್ರಭು ಚೌಹಾಣ್ ಸಂಬಂಧಿಕರಿಂದ 8 ಜನರ ವಿರುದ್ಧ ದೂರಾಗಿರೋದು. ಸಂತ್ರಸ್ತೆಯ ಕುಟುಂಬದ ಮೇಲೂ ಕೂಡ ಈಗ ದೂರಾಗಿದೆ. ಒಂದು ಕಡೆ ಅವರು ದೂರು ಕೊಡ್ತಾರೆ, ಮದುವೆ ವಿಚಾರವಾಗಿ ಏನೇನಾಗುತ್ತೆ ನಿಶ್ಚಿತಾರ್ಥ ಆದ್ಮೇಲೆ ಅನ್ನೋದು. ಬಟ್ ಈಗ ಮತ್ತಷ್ಟು ಬೆಳವಣಿಗೆ ಆಗ್ತಿದೆ ಈ ಪ್ರಕರಣದಲ್ಲಿ. 30ಕ್ಕೂ ಹೆಚ್ಚು ಜನ ಕೊಲೆ ಮಾಡುವಂತ ಉದ್ದೇಶದಿಂದ ಮಾಜಿ ಸಚಿವರ ಮನೆಗೆ ನುಗ್ತಾರಂತೆ. ಕೆಟ್ಟ ಶಬ್ದಗಳಿಂದ ನಿಲ್ಲಿಸಿ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ. ಮಾರಕಾಸ್ತ್ರಗಳಿಂದ ಪೆಟ್ಟು ಬೀಳುವಾಗ ಶಾಸಕರು, ಮಾಜಿ ಸಚಿವರು ಪ್ರಭು ಚೌಹಾಣ್ ಅವರು ತಪ್ಪಿಸ್ಕೊಳ್ತಾರಂತೆ. ಆ ಸಂದರ್ಭದಲ್ಲಿ ಆ ಪೆಟ್ಟೆಲ್ಲಾದ್ರೂ ಬಿದ್ದಿದ್ರೆ ಜೀವಾನೇ ಹೋಗ್ತಾ ಇತ್ತು ಅನ್ನೋದಾಗಿ ದೂರಿನಲ್ಲಿ ಈ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಪ್ರಭು ಚೌಹಾಣ್ ಅವರ ಪುತ್ರನ ಪ್ರಕರಣ ಏನಿದೆ, ನಿಶ್ಚಿತಾರ್ಥ ಆಗಿತ್ತು. ಅದಾದ್ಮೇಲೆ ಯಾವ ರೀತಿಯಾಗಿ ನನ್ನ ಬಳಸ್ಕೊಂಡ್ರು, ಸರಿಯಾಗಿ ನಡೆಸ್ಕೊಂಡಿಲ್ಲ, ಹಿಂಗಾಯ್ತು, ಮದುವೆ ಆಗೋದಕ್ಕೆ ಸತಾಯಿಸಿದ್ರು, ಬೇರೆ ಬೇರೆ ವಿಚಾರಗಳನ್ನ ಉಲ್ಲೇಖ ಮಾಡಿ ಈಗಾಗಲೇ